ಇನ್ನು ರಣದೀಪ್ ಸುರ್ಜೇವಾಲಾ ಅವರಿಂದ ಸಚಿವರ ಮೌಲ್ಯ ಮಾಪನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ನನಗೆ ಗೊತ್ತಿಲ್ಲ, ನಾನು ರಿಪೋರ್ಟ್ ಕಾರ್ಡ್ ಕೊಟ್ಟಿಲ್ಲ ಹೀಗಂತ ಬೆಂಗಳೂರಿನಲ್ಲಿ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನೇ ಗೊಂದಲಗಳು ಇದ್ರೂ ಕೂಡ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನ ಮಾಡುತ್ತೆ. ಅನುದಾನ ಕೊಡುವುದರ ಬಗ್ಗೆ ಮಾತನಾಡಬಹುದು, ಹಣ ಕೊಡಬೇಕಾದದ್ದು ಸಿಎಂ ಅವರ ಅಭಿಪ್ರಾಯವನ್ನ ಪಡೆಯಬಹುದು. ಇನ್ನು ಬೆಂಗಳೂರಿನಲ್ಲಿ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ರಣದೀಪ್ ಸುರ್ಜೇವಾಲಾ ಅವರಿಂದ ಸಚಿವರ ಮೌಲ್ಯ ಮಾಪನ ವಿಚಾರಕ್ಕೆ ಅದು ನನಗೆ ಗೊತ್ತಿಲ್ಲ, ನಾನು ರಿಪೋರ್ಟ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ಹೀಗಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟರು. ನಮ್ಮಲ್ಲಿ ಏನೇ ಗೊಂದಲ ಇದ್ರೂ ಕೂಡ ಅದನ್ನ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನವನ್ನ ಮಾಡುತ್ತೆ. ಅನುದಾನ ಕೊಡುವುದರ ಬಗ್ಗೆ ಮಾತನಾಡಬಹುದು, ಹಣ ಕೊಡಬೇಕಾದದ್ದು ಸಿಎಂ ಅವರು ಅಭಿಪ್ರಾಯವನ್ನ ಪಡೆಯಬಹುದು ಹೀಗಂತ ಬೆಂಗಳೂರಿನಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದರು. MLAಗಳದು ಆಯ್ತು, ಈಗ ಸಚಿವರದ್ದು 1-to-1 ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಏನ್ ಸರ್ ಉದ್ದೇಶ? ಈ ತರ ತಪ್ಪೇನಿದೆ, ಏನೇನ್ ಆಗ್ತಾ ಇದೆ? ಅಥವಾ ಕೆಲವು ಶಾಸಕರು ಈ ಇಲಾಖೆಯಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇದಕ್ಕೆ ಜಾಸ್ತಿ ಹಣ ಕೊಡಬೇಕು ಏನಪ್ಪಾ ಅದು ಕೇಳ್ಬೋದು. ತಪ್ಪೇನಿದೆ? ಕಾಂಗ್ರೆಸ್ ಮಾಡೋ ಕೆಲಸನ ಸುರ್ಜೇವಾಲಾ ಮಾಡ್ತಿದ್ದಾರೆ ಅಂತ. ಸುರ್ಜೇವಾಲಾ ಅವರು ದುಡ್ಡು ಕೊಡೋರಲ್ಲ, ಸಿಎಂ ಅವರೇ ಕೊಡ್ಬೇಕು. ಅಂತಿಮವಾಗಿ ಹಣ ಕೊಡ್ಬೇಕಾಗಿದ್ದು ಸಿಎಂ ಅವರೇ. ಆದ್ರೆ ಅವ್ರು ಏನಾದ್ರು ಶಾಸಕ ಅವರೆಲ್ಲ ಅಭಿಪ್ರಾಯ ತಗೊಂಡು ಅವರು ಅದನ್ನ ಸಿಎಂ ಅವ್ರಿಗೆ ನೋಡಿ ಸರ್ ಹಿಂಗೆಲ್ಲ ಅಭಿಪ್ರಾಯಗಳಿದಾವೆ, ಹಿಂಗೆಲ್ಲ ಇದಾವೆ, ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ನೋಡ್ರಿ, ಇದು ನಮ್ಮ ಪಕ್ಷದಾಗ ಅಷ್ಟೇ ಅಲ್ಲ, ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಬರ್ತಿರಲ್ವಾ, ಬಂದಾಗ ಮೀಟಿಂಗ್ ಮಾಡ್ತಿರಲ್ಲ, MLAs ತೋರ್ಸಲ್ಲ ನಿಮ್ಗೆ ಗೊತ್ತಿಲ್ವಾ? ನೀವೇ ಅಟೆಂಡ್ ಆಗಿದ್ರಿ. ಹೈಕಮಾಂಡ್ ಸರ್ಕಾರದಲ್ಲಿ ಇಂಟರ್ಫಿಯರ್ ಆದಂಗೆ ಆಗುತ್ತಲ್ಲ. ನೋ ನಮ್ಮ ಪಕ್ಷದಲ್ಲೂ ಮಾಡ್ತಾ ಇದ್ದಾರೆ, ಬಿಜೆಪಿಯಲ್ಲೂ ಕೂಡ ಬರ್ತಾರೆ. ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದು ಮೀಟಿಂಗ್ ಮಾಡಲ್ವಾ, ಶಾಸಕರದು ಅಭಿಪ್ರಾಯಗಳು ಕೇಳೋದಲ್ವಾ? ಕೆಲಸ ಆಗ್ತಾ ಇದೆ ಅಲ್ಲೋ, ಇನ್ನೂ ಹೆಚ್ಚಿನ ಅನುದಾನ ಬೇಕಾ? ಎಲ್ಲರೂ ಕೂಡ ಯಾಕೆ ಮಾಡ್ತಾ ಇದ್ದೀರಾ ನೀವು?